ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಾದ್ದದಲ್ಲಿ ಮಂಡಲದ ಔಚಿತ್ಯವೇನು? ಯಾತುಧಾನಾಃ ಪಿಶಾಚಾಶ್ಚ ಕ್ರೂರಾಶ್ಚೈವ ಚ ರಾಕ್ಷಸಾಃ ಹರಂತಿ ಹವ್ಯಕವ್ಯಂಚ ಮಂಡಲೇನ ವಿವರ್ಜಿತಂ. ಚತುರಸ್ರೋ ಲಿಪ್ಯತೆ ತು ಗೋಮಯೇನಾಥ ಮಂಡಲೆ ಸವ್ಯಂ ಪ್ರದಕ್ಷಿಣಂ ದೈವೇ ಪಿತॄಣಾಂ ಅಪ್ರದಕ್ಷಿಣಂ. ಮಾರ್ಕಂಡೇಯ ಸ್ಮೃತಿ. ದೇವರ ನೈವೇದ್ಯಾದಿಗಳನ್ನು ಇಡುವಾಗ, ಪಿತೃಗಳ ಹವ್ಯಕವ್ಯವನ್ನಿಡುವಾಗಲೂ ಗೋಮಯದಿಂದ ಚತುರಸ್ರವಾದ ಮಂಡಲವನ್ನು ಬರೆದು ಅದರಲ್ಲಿ ಇಡಬೇಕು. ಇಲ್ಲದಿದ್ದರೆ ಭೋಜ್ಯ ಪದಾರ್ಥಗಳ ಸಾರವನ್ನು ರಾಕ್ಷಸರು ಪಿಶಾಚಾದಿಗಳು ಅಪಹರಿಸುವವರು. ದೇವತೆಗಳಿಗೆ ಪ್ರದಕ್ಷಿಣಾಕಾರದಲ್ಲಿಯೂ ಪಿತೃಗಳಿಗೆ ಅಪ್ರದಕ್ಷಿಣವಾಗಿಯೂ ಮಂಡಲ ಮಾಡಿ ಅದರ ಮೇಲೆ ಭೋಜ್ಯ ಪದಾರ್ಥಗಳನ್ನಿಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು.